ಸರ್, ಮುಂದಿನ ಯುದ್ಧಗಳು ಅಂತೇನಾದರೂ ನಡೆದ್ರೆ ಅದು ಮಿಸೈಲ್ ಯುದ್ಧಗಳೇ ಅತಿ ಹೆಚ್ಚಾಗಿ ಇರುತ್ತವೆ, ಮತ್ತು ಅದನ್ನು ತಡೆಯುವಂತಹ ಟೆಕ್ನಾಲಜಿಯನ್ನು ಕೂಡ ನಾವು ಅತಿ ಹೆಚ್ಚು ನಮಗೆಲ್ರಿಗೂ ಮಿಸೈಲನ್ನು ತಡೆಯೋದು ಅಥವಾ ಮಿಸೈಲ್ಗಳ ಪರಿಚಯ ಆಗಿದ್ದು ಇಸ್ರೇಲ್ ವಾರ್ ಸಂದರ್ಭದಲ್ಲಿ. ಹಾಗೂ ಐರನ್ ಡೋಮನ್ನು ನೋಡಿದಾಗ ಅದು ಪ್ರಚಲಿತಕ್ಕೆ ಬಂತು, ಅಂದರೆ ಐರನ್ ಡೋಮ್ ಅಂದರೆ ಏನು ಅಂತ. ಬಟ್ ಅದರ ಸಣ್ಣ 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 ಉದಾಹರಣೆಗಳನ್ನು ಕೂಡ ನಾವು ಭಾರತದಲ್ಲಿ ನೋಡಬಹುದು. ಮಿಸೈಲ್ ವಲಯದಲ್ಲಿ ಈಗ ಭಾರತ ಯಾವ ಹಂತದಲ್ಲಿದೆ? ಈಗ ಮಿಸೈಲಲ್ಲಿ ನೀವು ನೋಡಿದ್ರೆ ನಮ್ಮ ಹತ್ರ ICBM ಟೆಕ್ನಾಲಜಿ ಇದೆ, ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಗ್ರೌಂಡ್ ಟು ಏರ್ ಮಿಸೈಲ್ಸ್ ಇದೆ, ಆಕಾಶ್ ಸಿಸ್ಟಮ್ ಇದೆ, ಏರ್ ಟು ಏರ್ ಮಿಸೈಲ್ಸ್ ಇದೆ, ನಮ್ಮ ಅಸ್ಟ್ರಾ ಈಗ LCA Mark 1 ಇಂಟಿಗ್ರೇಟ್. ಹಾಗಾಗಿ ಟೋಟಲ್ ರೇಂಜ್ ಬ್ರಹ್ಮೋಸ್ ಇದೆ, ಸೂಪರ್ಸಾನಿಕ್ ಮಿಸೈಲ್ 3.5. ಹಾಗಾಗಿ ಟೋಟಲ್ ರೇಂಜ್ ಆಫ್ ಮಿಸೈಲ್ಸ್, ಆ್ಯಂಟಿ ರೇಡಿಯೇಷನ್ ಮಿಸೈಲ್ಸ್ ಅಂತ ರುದ್ರ ಮತ್ತೊಂದಿದೆ, ಅದೆಲ್ಲ ಇವಾಗ ಟೆಸ್ಟಿಂಗಲ್ಲಿದೆ, ಪ್ರೊಡಕ್ಷನಲ್ಲಿ ಹೋಗುತ್ತೆ. ಸೊ ಆ ಕೇಪಬಿಲಿಟಿ ನಮ್ಮ ದೇಶದಲ್ಲಿದೆ. DRDO ಲ್ಯಾಬ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ನೀವು ಹೇಳಿದ್ದು ಐರನ್ ಡೋಮ್ ಎಲ್ಲ ಏನಿದೆಯೋ ಇದೊಂಥರ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಥರ ಅನ್ಬೋದು. ನೀವು ನೋಡಿದ್ರೆ ಐರನ್ ಡೋಮ್ ಅದು ಇನ್ಕಮಿಂಗ್ ಮಿಸೈಲ್ ಸ್ಟಾಪ್ ಮಾಡ್ಬೋದು. ಬಟ್ ನೀವು ನೋಡಿದಾಗ ಒಂದೇ ಸರಿ ಇರಾನು 70 ಮಿಸೈಲ್ ಹಾಕಿದಾಗ ಅದು ಹ್ಯಾಂಡಲ್ ಮಾಡುತ್ತಾ ಅನ್ನೋದು ಒಂದು ಸಂಶಯ ಇತ್ತು, ಆಗುತ್ತಾ ಅಂತ. ಸೊ ಇದೊಂಥರ ಕ್ಯಾಟ್ ಆ್ಯಂಡ್ ಮೌಸ್. ನೀವು ಮಾಡ್ತೀರಾ, ನೆಕ್ಸ್ಟು ಇನ್ನೊಬ್ರು ಇನ್ನೇನೋ ಟೆಕ್ನಾಲಜಿ ಮಾಡ್ತಾರೆ, ಅಥವಾ ಒಂದು 100 ಮಿಸೈಲ್ ಮಾಡಿದ್ರೆ ಹ್ಯಾಂಡಲ್ ಮಾಡುತ್ತಾ. ನೀವು ಡಿಸೈನ್ ಮಾಡಿದ್ದ 5-6 ಮಿಸೈಲ್ 10 ಮಿಸೈಲ್ಗೆ 100 ಬಂದರೆ ಏನು ಮಾಡ್ತೀರಿ? ಸೊ ಈ ಥರ ಇದು ನಡೀತಾ ಇರುತ್ತೆ. ಮಿಸೈಲ್ ಟೆಕ್ನಾಲಜಿ ಅನ್ನೋದು ಇನ್ನು ಮುಂದುವರಿತಾ ಇರುತ್ತೆ. ಸೂಪರ್ಸಾನಿಕ್ ಮಿಸೈಲ್ ಬಂದಿದೆ ಇವಾಗ 6-7. ಬಟ್ ನೆಕ್ಸ್ಟ್ ಅದಕ್ಕೆ ಕೌಂಟರ್ ಟೆಕ್ನಾಲಜಿ ಲೇಸರ್. ಇವಾಗ ಹೇಳ್ತಿದ್ದಾರೆ ಹೈ ಪವರ್ ಲೇಸರು, ಸ್ಪೀಡ್ ಆಫ್ ಲೈಟ್ ಅದೇ ಫಾಸ್ಟೆಸ್ಟ್ ಅಲ್ಲ, ಯಾವ ಮಿಸೈಲ್ನಾದರೂ ಶೂಟ್ ಮಾಡ್ಬೋದು. ಬಟ್ ಅದು ಅಷ್ಟು ಹೈ ಪವರ್ ಪ್ರೊಡ್ಯೂಸ್ ಮಾಡೋದು ಇನ್ನು ಆ ಕ್ಷಮತೆ ಬಂದಿಲ್ಲ. ಸ್ಮಾಲ್ ರೇಂಜ್, ಸ್ಮಾಲ್ ಪವರಲ್ಲಿ ಮಾಡ್ತಿದ್ದಾರೆ. ಸೊ ಇದು ಒಂಥರ ಇವಾಲ್ವಿಂಗ್ ಟೆಕ್ನಾಲಜಿ. ಬೋತ್ ಸೈಡ್ಸ್ ಮಿಸೈಲ್ ಅವ್ರು ಫಾಸ್ಟರ್ ಮಿಸೈಲ್ ಮಾಡ್ತಾರೆ, ಅದರ ಕೌಂಟರು ಮಾಡ್ತಾರೆ. ಬಟ್ ಡ್ರೋನ್ಸು ಬಂದಿದೆ ಇವಾಗ. ನೀವು ನೋಡಿದ್ರೆ ಲೋ ಕಾಸ್ಟ್ ಡ್ರೋನ್ಸ್, ಇದು ಒಂಥರ ಗೇಮ್ ಚೇಂಜರ್. ಇದರೊಳಗೆ ಲೋ ಕಾಸ್ಟ್ ಡ್ರೋನು ರೆಡಾರ್ನ ಅವಾಯ್ಡ್ ಮಾಡಿ ಲೋ ಫ್ಲೈ ಮಾಡಿ ಒಂದು ಟ್ಯಾಂಕನ್ನೇ ಡಿಸ್ಟ್ರಾಯ್ ಮಾಡ್ಬೋದು ವಿತ್ ಸ್ಯಾಟಲೈಟ್ ಸಪೋರ್ಟ್. ಈ ಥರ ಹೈಬ್ರಿಡ್ ಕಾಂಬಿನೇಷನ್ ಬರ್ತಾಯಿದೆ. ಹಾಗಾಗಿ ವಾರ್ಫೇರೇ ಒಂಥರ ಇವಾಗ ತುಂಬ ಬದಲಾವಣೆ ಬಂದಿದೆ. ಈ ಯುಕ್ರೇನ್ ವಾರ್ ನೀವು ನೋಡಿದ್ರೆ ಹೇಗೆ ಸ್ಯಾಟಲೈಟ್ ಟೆಕ್ನಾಲಜಿ ವಿತ್ ಲೋ ಕಾಸ್ಟ್ ಡ್ರೋನ್ ಒಂದು ಹೈ ಕಾಸ್ಟ್ ಟ್ಯಾಂಕ್ನೇ ಡಿಸ್ಟ್ರಾಯ್ ಮಾಡ್ಬೋದು. ಸೊ ಈ ಥರ ಹೈಬ್ರಿಡ್ ವಾರ್ ಅಂತಾರೆ ಈ ನಡುವೆ. ನೀವು ನೋಡಿದ್ರೆ ಒಂದು ಥರ ಇರಲ್ಲ. ಮೊದಲು ಒಂಥರ ಬ್ರೂಟ್ ಫೋರ್ಸ್ ವಾರ್ ಇರೋದು. ನೀವು 1000 ಟ್ಯಾಂಕ್ ಕಳಿಸ್ಬಿಟ್ಟು ಅಥವಾ 1000 ಮಿಸೈಲ್ ಹಾಕ್ಬಿಟ್ಟು ಮುಗಿಸ್ಬಿಡ್ಬೋದಾಗಿತ್ತು. ಇವಾಗ ಹಾಗಿಲ್ಲ. ಒಂಥರ ಕಾಂಬಿನೇಷನ್, ಡ್ರೋನ್ಸ್ ಇರ್ಬೋದು, ಮಿಸೈಲ್ಸ್ ಇರ್ಬೋದು, ಸ್ಯಾಟಲೈಟ್ ಸಪೋರ್ಟ್ ಇರ್ಬೋದು. ಹಾಗಾಗಿ ಒಂಥರ ಕಾಂಪ್ಲೆಕ್ಸ್ ಹೈಬ್ರಿಡ್ ವಾರ್ ತಯಾರಾಗ್ತದೆ. ಇಟ್ ಇಸ್ ನಾಟ್ ಓನ್ಲಿ ಮಿಸೈಲ್ಸ್, ಅದರ ಜೊತೆಗೆ ಡ್ರೋನ್ ಇಸ್ ಅ ಗೇಮ್ ಚೇಂಜರ್. ಡ್ರೋನ್ ಇಸ್ ಅ ಗೇಮ್ ಚೇಂಜರ್. ಯಾಕಂದರೆ ಒಂದು $1500 ಡ್ರೋನು, ಕಾರ್ಡ್ಬೋರ್ಡ್ ಡ್ರೋನ್, ಅದರ ಎಡಾರಿಗೆ ಕಾಣಿಸೋದೇ ಇಲ್ಲ. $1500 ಡ್ರೋನ್ ಯುಕ್ರೇನಿಯನ್ಸ್ ಯೂಸ್ ಮಾಡ್ತಾರೆ. ಅದಕ್ಕೆ ಒಂದು 2.5 kg ಬಾಂಬ್ ಇರುತ್ತೆ. ಬಟ್ ಅದರ ಅಕ್ಯುರಸಿ ಅದರೊಳಗಿಲ್ಲ. ಅಕ್ಯುರಸಿ ಸ್ಯಾಟಲೈಟ್. ಸ್ಯಾಟಲೈಟಿಂದ ಅದಕ್ಕೆ ಕೋಆರ್ಡಿನೇಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಇವರು ಅದನ್ನು ಲೋಡ್ ಮಾಡಿಬಿಟ್ಟು ಅದು ಹೋಗಿಬಿಟ್ಟು ಆ ಟ್ಯಾಂಕ್ ಮೇಲೆ ಬಿದ್ದು ಆ ಟ್ಯಾಂಕು ನಾಶ ಆಗುತ್ತೆ. ಸೊ ಇದೊಂಥರ ಹೈಬ್ರಿಡ್ ಕಾಂಬಿನೇಷನ್. ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಇವಾಗ ಒಂದು ಚಾಲೆಂಜ್.